ನಂಬರು ಸಿಗುತ್ತೆ, ಹೆಸರು ಸಿಗುತ್ತೆ. ನಾವು ಇಷ್ಟೊಂದೆಲ್ಲ ಫೋನ್ ಇಟ್ಕೊಂಡಿರ್ತೀವಿ, ಗೂಗಲ್ ಹೊಡೆದ್ರೆ ಆಯ್ತಪ್ಪ ಈ ಜಿಲ್ಲೆಯ ಎಸ್ ಪಿ ಯಾರು. ಈ ನಮ್ಮ ಬೆಂಗಳೂರಂತೂ ದೊಡ್ಡದು. ಇಲ್ಲಿ ನಾವು DCP, ಡೆಪ್ಟಿ ಕಮಿಷನರ್ ಆಫ್ ಪೊಲೀಸು. ರೂರಲ್ ಆದರೆ SP. ನಿಮ್ಮ ಸ್ಟೇಷನಲ್ಲಿ ಸ್ಪಂದಿಸ್ತೇ ಹೋದರೆ ಸೀದಾ ನಿಮ್ಮ ಹೈಯರ್ ಪೊಲೀಸ್ ಆಫೀಸರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ. ಸೊ ನೀವು ಹೆದರ್ಕೋಬಾರ್ದು. ಅದರ ಅಲ್ಲದೆ ಮಹಿಳಾ ಆಯೋಗ ಸಂವಿಧಾನಾತ್ಮಕವಾಗಿ ಮೂಲಭೂತ ಹಕ್ಕುಗಳನ್ನು ಸಹ ರಕ್ಷಣೆ ಮಾಡುತ್ತೆ. ಉದಾಹರಣೆಗೆ ಇವಾಗ ನಾವು ಒಂದು ಊರಿಗೆ ಹೋಗ್ತೀವಿ, ಕುಡಿಯೋ ನೀರಿರಲ್ಲ, ಇರಕ್ಕೆ ಮನೆ ಇರಲ್ಲ. ನಿಮ್ದೇ ನೋಡಿದೆ, ನೀವು ಯಾವುದೋ ಟ್ಯಾಂಕಲ್ಲಿ ಕ್ಲೀನ್ ಇಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ ವಿಸಿಟ್, ಆಸ್ಪತ್ರೆಗಳು, ತಾಯಿ ಮಗುವಿನ ಆಸ್ಪತ್ರೆ, ಮೆಟರ್ನಿಟಿ ಹಾಸ್ಪಿಟಲ್ಸು, ಮೆಟರ್ನಲ್ ಡೆತ್ಸು, ಇವೆಲ್ಲ ನಾವು ಇಡೀ ಜಿಲ್ಲೆಗಳಲ್ಲಿ ಹೋದಾಗ ಹಾಸ್ಟೆಲ್ಸು, ವಿಮೆನ್ ಹಾಸ್ಟೆಲ್ಸು, ಸೆಕ್ಯೂರಿಟಿ ಏನಿದೆ, ಸೇಫ್ಟಿ ಏನಿದೆ, CCTV ಕ್ಯಾಮ್ರಾಸ್ ಎಷ್ಟಿದೆ. SP ಅವ್ರ ಜೊತೆ ರಿವ್ಯೂ ತೊಗೊಂಡ್ರೆ ಎಷ್ಟು CCTV ಕ್ಯಾಮ್ರಾಗಳು ಹಾಕಿದ್ದಾರೆ, ಎಷ್ಟು ಪೆಟ್ರೋಲಿಂಗ್ ಮಾಡ್ತಾರೆ, ಯಾವ್ಯಾವ ಪಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಎಂತೆಂಥ ಟೈಮಲ್ಲಿ ಪೊಲೀಸ್ ಪೆಟ್ರೋಲಿಂಗ್ಗಳು ಯಾವ್ಯಾವ ಜಾಗಗಳಲ್ಲಿ ಹೆಚ್ಚೆಚ್ಚು ಮಾಡ್ತಾರೆ, ಯಾಕೆ ಮಾಡಿಲ್ಲ, ಎಲ್ಲವನ್ನು ನಾವು ರಿವ್ಯೂ ಮಾಡ್ತೀವಿ. ಎಷ್ಟು ಜನ ಕಾಣೆ ಆಗಿದ್ದಾರೆ ಈ ಜಿಲ್ಲೆಯಿಂದ, ಯಾಕೆ ಕಾಣೆ ಆಗಿದ್ದಾರೆ, ಯಾಕೆ ಟ್ರೇಸ್ ಮಾಡಿಲ್ಲ ನೀವು. ಗಡಿ ಭಾಗದ ಜಿಲ್ಲೆಗಳಲ್ಲಿ ಕಾಣೆ ಆಗೋ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂಥದಕ್ಕೆ ಟಾಸ್ಕ್ ಫೋರ್ಸ್ ಮಾಡಿದಾರಾ, ಅಂಥವ್ರನ್ನ ಕಂಡುಹಿಡಿಯೋದಕ್ಕೆ ಏನೆಲ್ಲ ಮಾಡಿದ್ದಾರೆ, ಕಂಡುಹಿಡಿದೇ ಇದ್ದರೆ ಯಾಕೆ ಮಾಡಿಲ್ಲ ಅಂದರೆ ನೀವು ಏನೇನು ಕ್ರಮ ತೊಗೊಂಡು ಅವ್ರು ಸಿಕ್ಕಿಲ್ಲ, ಪ್ರತಿಯೊಂದು ರಿವ್ಯೂ ಮಾಡ್ತೀವಿ ನಾವು ಒಂದು ಜಿಲ್ಲೆಗೆ ಹೋದಾಗ. ಮತ್ತು DC, CEO ಎಲ್ಲರೂ ಇರ್ತಾರೆ. ಒಂದು ಹಳ್ಳಿಗೆ ಹೋದಾಗ ಸರ್ಕಾರದ ಎಲ್ಲ ಯೋಜನೆಗಳು ಅವ್ರಿಗೆ ಮುಟ್ಟಿದೆಯಾ, ಗೃಹಲಕ್ಷ್ಮಿ ಬಂದಿದೆಯಾ, 2000 ಬರುತ್ತಾ, ಪೆನ್ಷನ್ ಬರುತ್ತಾ, 60 ವರ್ಷದ ಮೇಲ್ಪಟ್ಟ ಹೆಣ್ಮಗಳಿಗೆ ಏನು ಬರುತ್ತೆ, ವಿಧವೆಗೆ ಏನು ಬರುತ್ತೆ, ಸಿಂಗಲ್ ಪೇರೆಂಟು ತಾಯಿ ಇರ್ತಾಳೆ, ಗಂಡ ಸತ್ತೋಗಿರ್ತಾನೆ, ಚಿಕ್ಕ ಮಕ್ಕಳಿರ್ತಾರೆ, ಪ್ರಾಯೋಜಕತ್ವ ಅಂತ ಯೋಜನೆ ಇದೆ. ಪ್ರತಿ ತಿಂಗಳು 4000 ಆ ಮಕ್ಕಳಿಗೆ ಸರ್ಕಾರ ದುಡ್ಡು ಹಾಕತ್ತೆ. ಹೌದು, ಸಿಂಗಲ್ ಪೇರೆಂಟ್ ಮಕ್ಕಳಿಗೆ. ಈ ಥರ ಹಲವಾರು ಸರ್ಕಾರದ ಯೋಜನೆಗಳಿದೆ. ಒಂದು ರೈತ ಮಹಿಳೆ ಇದ್ದರೆ ಅವಳಿಗೆ ಎಷ್ಟು ಸಾಲ ಸಿಗುತ್ತೆ, ಅವಳೇನಾದರೂ ಕೃಷಿ ಯಂತ್ರ ತಗೋಬೇಕಾದ್ರೆ ಎಷ್ಟು ಸಬ್ಸಿಡಿ ಸಿಗುತ್ತೆ, ಮತ್ತು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ ಎಲ್ಲ ಅರ್ಧಕ್ಕರ್ಧ ಸಬ್ಸಿಡಿ ಸರ್ಕಾರ ಕೊಟ್ಟಿರುತ್ತೆ ಹೆಣ್ಮಕ್ಳಿಗೆ. ಮಹಿಳಾ ಆಯೋಗದ ಯೋಜನೆ ಮೂಲಕ ಅದನ್ನ ಇನ್ನು ನಾವು ಹೋದಾಗ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಒಳಗೊಂಡು ಒಂದು ಗ್ರಾಮಕ್ಕೆ ನಾವು ಹೋಗ್ತೀವಿ. ಸೊ ನೀವು ಕೊಟ್ಟಿದ್ದೀರಾ, ಎಷ್ಟು ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ, ಕುಡಿಯೋ ನೀರು ಯಾಕಿಲ್ಲ, ಮಕ್ಕಳಿಗೆ ನೀವು ಒಂಥರ ಈ ವಾಚ್ ಕರೆಕ್ಟ್ ಆಗಿ ನಡೀತಾ ಇದೆಯಾ ಇಲ್ವಾ ಅಂತ ಅವಳ ಹಕ್ಕುಗಳು, ಸಂವಿಧಾನಾತ್ಮಕವಾದಂಥ ಅವಳ ಹಕ್ಕುಗಳನ್ನು ರಕ್ಷಣೆ ಮಾಡೋದು, ಸಿಗದೇ ಇದ್ದಾಗ ಅವರ ಧ್ವನಿ ಆಗೋದು, ಅವರ ಸಿಗದೇ ಇದ್ದಾಗ ಅದನ್ನು ಸರ್ಕಾರಕ್ಕೆ ಬರೆಯೋದು, ಅವರ ಯಾವ್ಯಾವ ಕನ್ಸರ್ನ್ಡ್ ಇಲಾಖೆಗಳಿರುತ್ತೆ ಅವರಿಗೆ ನಾವು ಸ್ಟ್ರೇಟಾಗಿ ಬರಿತೀವಿ. ಈ ಥರ ನಾನು ಹೋದಾಗ ಇತ್ತು, ಇದನ್ನು ನೀವು ಮಾಡಿಬಿಟ್ಟು ನನಗೆ ರಿಪೋರ್ಟ್ ಕೊಡಬೇಕು. ಸೊ ಅವರು ಎಲ್ಲವನ್ನೂ ಮಾಡ್ತಾರೆ. ರಸ್ತೆಗಳಿಲ್ಲ ಅಂತಂದರೆ ಟೆಂಡರ್ ಕರೆದು ರಸ್ತೆಗಳನ್ನು ಮಾಡಿಸ್ತಾರೆ. ಕುಡಿಯೋ ನೀರಿಲ್ಲ ಅಂದರೆ ಶಾಶ್ವತವಾಗಿ ನೀರು ಕೊಡೋತನ ಟ್ಯಾಂಕರ್ಸ್ನ ಕೊಡ್ತಾರೆ. ಯಾಕಂದರೆ ಇದೆಲ್ಲ ಮೂಲಭೂತ ಸೌಕರ್ಯ. ಸರ್ಕಾರ ತಾಯಿ ಥರ, ಇದು ಸಂವಿಧಾನಾತ್ಮಕವಾದಂಥ ಹಕ್ಕು, ಆ ಮಹಿಳೆಗೆ ಸಿಗುವಂಥ ಹಕ್ಕುಗಳು. ಕೆಲವೊಂದು ಊರಿಗೆ ನಾನು ಹೋಗ್ತೀನಿ ಅಂದಾಗ ಆ ಊರಿಗೆ ದಾರಿನೂ ಇರಲ್ಲ, ಆ ಊರಿಗೆ ದಾರಿಗಳನ್ನು ಹಾಕ್ತಾರೆ. ಆಯೋಗದ ಅಧ್ಯಕ್ಷೆ ಬರ್ತಾ ಇದ್ದಾರೆ ಅಂತ ಚರಂಡಿ ಒಳಗಡೆ ಇಡೀ ಊರೇ ಚರಂಡಿಮಯ ಆಗಿರುತ್ತೆ, ಡ್ರೈನೇಜ್ ಇರಲ್ಲ, ಇಡೀ ಊರೇ ಅದರೊಳಗಿರುತ್ತೆ, ಮಕ್ಕಳು ಅದರಲ್ಲೇ ನಾನು ಸೀರೆನ ಮೇಲಿಟ್ಕೊಂಡು ನಡ್ಕೊಂಡು ಅಂಗನವಾಡಿಗೆಲ್ಲ ಹೋಗಿದ್ದೀವಿ. ನಾವು ಬರ್ತೀವಿ ಅಂತ ದಾರಿ ಹಾಕಿರ್ತಾರೆ, ಲೈಟ್ ಕಂಬಗಳು ಹಾಕ್ತಾರೆ, ತೋರಿಸ್ಬೇಕಲ್ಲ ಇಮಿಡಿಯೇಟ್ ಆಗಿ ಏನು ಎಲ್ಲ ನಾವು ಹೋಗ್ಬೇಕಲ್ಲ, ನಾನು ಕರ್ಕೊಂಡು ಹೋಗ್ಬೇಕಲ್ಲ. ಸೊ ಹಾಗಾಗಿ ಅಲ್ಲಿ ಹೋರಾಟಗಾರರು, ಪ್ರತಿ ಜಿಲ್ಲೆಯಲ್ಲಿ ಹೋರಾಟಗಾರರು ಇರ್ತಾರೆ, ಪತ್ರಿಕಾ ವೃಂದದವ್ರು ಇರ್ತಾರೆ. ಅವರನ್ನೆಲ್ಲ ತಿಳ್ಕೊಂಡು ಕೇಳಿಕೊಂಡು ನಾವು ಹೋಗಿ 3 ದಿನ ಪ್ರವಾಸ ಮಾಡಿದ ನಂತರ ಆ ಜಿಲ್ಲೆಯಲ್ಲಿ ಅವತ್ತು DC, CO, SP ಮತ್ತು ಎಲ್ಲ ಅಧಿಕಾರಿಗಳನ್ನು ಕೂಡಿಸ್ಕೊಂಡೇ ನಾವು ರಿವ್ಯೂ ಮಾಡ್ತೀವಿ. ನಾನು ಏನು ಕಂಡೆ 3 ದಿವಸ, ಸುಮ್ಮನೆ ಹೋಗ್ಬಿಟ್ಟು ಮಾಡೋದಿಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನು ಒಪ್ಕೊಳ್ಳೋದಿಲ್ಲ. ನಾವು ಕಂಡಿದ್ದೇನು, ಯಾಕಾಯಿತು ಅದನ್ನೆಲ್ಲ. ಮತ್ತು ಸರ್ಕಾರದ ಯೋಜನೆಗಳು ಪ್ರತಿಯೊಂದು, ಮಹಿಳಾ ಸಬಲೀಕರಣ, ಮಹಿಳಾ ಗ್ರಾಮ ಸಭೆ 3 ತಿಂಗಳಿಗೊಂದು ಸಲ, ಆಮೇಲೆ ಕಾವಲು ಸಮಿತಿ ಆಗಬೇಕು, ಕೆಳಮಟ್ಟ ಪಂಚಾಯಿತಿ ಗ್ರಾಮ ಮಟ್ಟದವರೆಗೆ ಕಾವಲು ಸಮಿತಿ ಅಂದರೆ ಕಾವಲು ಕಾಯೋದು ನಮ್ಮ ಹೆಣ್ಣುಮಗಳನ್ನು. ಸಿಸ್ಟಮ್ ತುಂಬ ಚೆನ್ನಾಗಿದೆ, ಆದರೆ ಎಕ್ಸಿಕ್ಯೂಷನ್ ಎಕ್ಸಿಕ್ಯೂಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಬ್ಯೂಟಿಫುಲ್ ಆಗಿದೆ ಮ್ಯಾಮ್. ಇಲ್ಲಿ ನೀವು ನೋಡ್ದಂಗೆ ಟಾಪ್ 5 ಗ್ಯಾಪ್. ಈಗ ಕೆಳಗಡೆ ಅಧಿಕಾರಿ ಮಾಡಲಿಲ್ಲ ಅಂದಾಗ ಮೇಲ್ಗಡೆ ಅಧಿಕಾರಿ ಚೆಕ್ಕಿಂಗ್ ಹೆಂಗೆ,
ಅವ್ರ ಮೇಲೆ ಪನಿಷ್ಮೆಂಟ್ ಹೆಂಗೆ, ಸಸ್ಪೆನ್ಷನ್ ಹೆಂಗೆ, ಅದ್ರ ಮೇಲೆ ಇರುತ್ತೆ. ಕೆಳಗಡೆ ಮಾಡಿಲ್ಲ, ಮೇಲ್ಗಡೆ ಮಾಡಿಲ್ಲ, ಮೇಲ್ಗಡೆ ಮಾಡಿಲ್ಲ, ಮೇಲ್ಗಡೆ ಮಾಡಿಲ್ಲ ಅಂದರೆ ಎಲ್ಲರೂ ಈಸಿ ಗೋಯಿಂಗ್ ಆ ಥರ. ಬಟ್ ಆದರೆ ಚೆನ್ನಾಗಿ ಮಾಡೋ ಅಧಿಕಾರಿಗಳು ಭಾಳಷ್ಟು ಜನ ಇದ್ದಾರೆ. ಏನು ಪರ್ಸೆಂಟೇಜ್ ಗುಡ್ ಆ್ಯಂಡ್ ಕೆಲಸ ಮಾಡದೇ ಇರೋದು? ಪ್ರಾಬ್ಲಿ 30% ಗುಡ್. ಈ ಪರ್ಸೆಂಟೇಜ್ ಜಾಸ್ತಿ ಆಗೋದು ಹೇಗೆ, ಉಲ್ಟಾ ಆಗೋದು ಹೇಗೆ? ಜನ ತಿಳ್ಕೊಂಡಾಗ.